ಸಿದ್ದು ಡಿಕೆಶಿಗೆ ಮುಖ್ಯಮಂತ್ರಿ ಕುರ್ಚಿಯದ್ದೇ ಚಿಂತೆ. ಶಾಸಕ ನಾಗೇಂದ್ರಗೆ ಸಚಿವ ಸ್ಥಾನದ್ದೇ ಟೆನ್ಷನ್. ಸಚಿವ ಸ್ಥಾನದ ಮುಂದುವರೆದ ನಾಗೇಂದ್ರ ಹೋರಾಟ. ಸಚಿವ ಸ್ಥಾನ ಕೊಡ್ತೀವಿ ಅನ್ನೋ ನಾಯಕರ ಭರವಸೆ. ಹೈಕಮಾಂಡ್ ನಿಲುವಿನ ವಿರುದ್ಧ ಒಳಗೊಳಗೆ ಬೇಸರ. ಡಿಕೆಶಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಚಿಂತೆ. ಉಚ್ಚಾಟಿತ ಶಾಸಕ ಬಿ ನಾಗೇಂದ್ರಗೆ ಸಚಿವ ಸ್ಥಾನದ್ದೇ ಟೆನ್ಷನ್. ಉಚ್ಚಾಟಿತ ಅನ್ನೋದಕ್ಕಿಂತಲೂ ಸಚಿವ ಸಂಪುಟದಿಂದ ಅವರನ್ನ ವಜಾ ಮಾಡಲಾಯಿತು. ಸಚಿವ ಸ್ಥಾನ ಕೊಡ್ತೀವಿ ಅನ್ನೋ ನಾಯಕರ ಭರವಸೆ. ಹೈಕಮಾಂಡ್ ನಿಲುವಿನ ವಿರುದ್ಧ ಒಳಗೊಳಗೆ ಬೇಸರ. ಬೆಳಗಾವಿಯಲ್ಲಿ ವಾಲ್ಮೀಕಿ ಶ್ರೀಗಳು ನಾಯಕರಿಂದ ಸಿಎಂ ಭೇಟಿ. ವಾಲ್ಮೀಕಿ ಜಾತ್ರೆಗೆ ಆಮಂತ್ರಣ ಹೆಸರಿನಲ್ಲಿ ರಾಜಕೀಯ ಚರ್ಚೆ. ಶಾಸಕ ನಾಗೇಂದ್ರಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಡ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಲೂಟಿ ಪ್ರಕರಣದಲ್ಲಿ ನಾಗೇಂದ್ರ ತಲೆದಂಡ ಆಗಿದೆ. ಆರೋಪದಿಂದ ಮುಕ್ತವಾಗಿರುವ ಮಾಜಿ ಸಚಿವ ನಾಗೇಂದ್ರ. ಆದರೂ ಇಲ್ಲಿಯವರೆಗೆ ನಾಗೇಂದ್ರಗೆ ಸಿಕ್ಕಿಲ್ಲ ಸಚಿವ ಸ್ಥಾನ. ಸಚಿವ ಸ್ಥಾನ ನೀಡುವಂತೆ ನಾಗೇಂದ್ರ ಬಿಗಿಪಟ್ಟು. ನಾಗೇಂದ್ರರ ಹೆಸರನ್ನ ಉಲ್ಲೇಖ ಮಾಡಿ ಒಂದು ಡೆತ್ ನೋಟ್ ಪತ್ತೆಯಾಗಿತ್ತು. ಚಂದ್ರಶೇಖರ್ ಅನ್ನೋ ಅಧಿಕಾರಿ ಪಾಪ ನೇಣ ಹಾಕೊಂಡು ಸತ್ತ. ಅವರು ಬ್ಯಾಂಕ್ ನೌಕರಿಯಾಗಿದ್ರು. ವಾಲ್ಮೀಕಿ ನಿಗಮದಲ್ಲಿ ದೊಡ್ಡ ಮೊತ್ತದ ಗೋಲ್ಮಾಲ್ ನಡೆದಿದೆ ಅನ್ನೋ ಆರೋಪ ಇತ್ತು ಇವರ ಮೇಲೆ. 187 ಕೋಟಿ ಬರೋಬ್ಬರಿ. ಆ 187 ಕೋಟಿ ಬೇರೆ ಬೇರೆ ಖಾತೆಯ ಮುಖಾಂತರವಾಗಿ ತೆಲಂಗಾಣ ಸೇರ್ತಾ ಇತ್ತು ಅನ್ನೋ ಆರೋಪ. ಆ ಸಂದರ್ಭದಲ್ಲಿ ತೆಲಂಗಾಣದ ಎಲೆಕ್ಷನ್ ಕೂಡ ನಡೆದು ಹೋಗಿತ್ತು. ಕಾಂಗ್ರೆಸ್ಸಿಗರು ತೆಲಂಗಾಣ ಎಲೆಕ್ಷನ್ ನಡೆಸೋದಕ್ಕೆ ಈ ಭಾಗದ ವಾಲ್ಮೀಕಿ ಸಮುದಾಯದ ಹಣವನ್ನು ವ್ಯಯಿಸಿದ್ರು ಅನ್ನೋ ಆರೋಪ ಇತ್ತು. ಅದಾದ ನಂತರ ಜಾರಿ ನಿರ್ದೇಶನಾಲಯ ಇವರನ್ನು ವಶಕ್ಕೆ ಪಡೆದುಕೊಳ್ತು. ಕರ್ನಾಟಕದ ಸಿಐಡಿ ಕೂಡ ತನಿಖೆ ಮಾಡಿತು. ಕರ್ನಾಟಕದ ತನಿಖಾ ತಂಡದ ಚಾರ್ಜ್ ಶೀಟ್ನಲ್ಲಿ ಇವರು ನಿರ್ದೋಷಿ, ಅರ್ಥಾತ್ ಇವರು ದೋಷಿ ಆಗಿರಲಿಲ್ಲ. ಅಂದರೆ ಚಾರ್ಜ್ ಶೀಟ್ನಲ್ಲಿ ಇವರು ನಿರಪರಾಧಿ ಅನ್ನೋದು ಸಾಬೀತಾಗಿತ್ತು. ಆದರೆ ಜಾರಿ ನಿರ್ದೇಶನಾಲಯ ಅಧಿಕೃತವಾಗಿ ಇನ್ನೂ ಕೂಡ ಈ ವಿಚಾರದ ಬಗ್ಗೆ ಒಂದು ಕ್ಲಾರಿಟಿ ಕೊಡದೆ ಇರೋದ್ರಿಂದಾಗಿ ಈ ಪ್ರಕರಣ ಒಂದು ಹಂತದಲ್ಲಿ ಹಾಗೆ ಇದೆ. ಬೆಳಗಾವಿಯಲ್ಲಿ ವಾಲ್ಮೀಕಿ ಶ್ರೀಗಳು ಸ್ವಲ್ಪ ನಾಗೇಂದ್ರರ ಪರ ಮಾತನಾಡ್ತಾ ಇದ್ದಾರೆ. ಸಿಎಂ ಭೇಟಿ ಮಾಡಿ ನಮ್ಮ ಸಮುದಾಯದವರು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ತಲೆದಂಡ ಆದಂತಹ ಬಿ ನಾಗೇಂದ್ರ ಅಹಿಂದ ಸಮಾಜದಿಂದ ಬಂದವರು. ಅವರಿಗೊಂದು ಸ್ಥಾನಮಾನ ಕೊಟ್ಟ ನಂತರವೂ ಅದನ್ನು ತೆಗೆಯಲಾಯಿತು. ಮತ್ತ್ಯಾಕೆ ಆ ಸ್ಥಾನ ಕೊಡಲಿಲ್ಲ? ಒಂದು ಸಿದ್ದರಾಮಯ್ಯರ ಕ್ಯಾಬಿನೆಟ್ ಆಗಿರಲಿ, ಯಾವುದೇ ಕ್ಯಾಬಿನೆಟ್ ಆಗಿರಲಿ, ಯಾವುದೋ ಒಂದು ಹಗರಣ ಅಥವಾ ಪ್ರಕರಣದಲ್ಲಿ ಒಬ್ಬ ಮಂತ್ರಿ ತಲೆದಂಡ ಆದರೆ ಆ ಖಾತೆ ಆಟೋಮೆಟಿಕ್ ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಯ ತೆಕ್ಕೆಗೆ ಬಂದು ಬೀಳುತ್ತೆ. ಈಗ ವಾಲ್ಮೀಕಿ ಆಗಿರಲಿ, ಸಹಕಾರ ಇಲಾಖೆ ಆಗಿರಲಿ, ಎರಡೂ ಕೂಡ ಮುಖ್ಯಮಂತ್ರಿಯ ಅಧೀನದಲ್ಲಿದೆ, ಅವರ ಕಂಟ್ರೋಲ್ನಲ್ಲಿದೆ. ಈ ಖಾತೆಯನ್ನು ಹಾಗೆ ಉಳಿಸಿಕೊಳ್ಳುವುದು ಅಸಂವಿಧಾನಿಕವಾಗುತ್ತೆ. ಕೆಲವೊಮ್ಮೆ 1 ವರ್ಷಕ್ಕಿಂತಲೂ ಹೆಚ್ಚು ದಿವಸ ಒಂದು ಖಾತೆಯನ್ನು ಯಾರಿಗೂ ಕೊಡದೆ ಹಾಗೆ ಉಳಿಸಿಕೊಳ್ಳುವುದು ಕೂಡ ಸಂವಿಧಾನ ಅದಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ. ಹಾಗಾಗಿ ಅದನ್ನು ಯಾರಿಗಾದರೂ ಕೊಡಬೇಕಲ್ಲ, ಅದಕ್ಕೆ ಮತ್ತೆ ಬಿ ನಾಗೇಂದ್ರರನ್ನೇ ಆಯ್ಕೆ ಮಾಡಿಕೊಳ್ಳಿ ಅನ್ನುವಂಥ ಒತ್ತಡ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಲೂಟಿ ಪ್ರಕರಣದಲ್ಲಿ ನಾಗೇಂದ್ರ ತಲೆದಂಡ ಆಗಿದ್ರು. ಆರೋಪದಿಂದ ಮುಕ್ತವಾಗಿರುವಂತಹ ಮಾಜಿ ಸಚಿವ ನಾಗೇಂದ್ರ. ಆದರೂ ಇಲ್ಲಿಯವರೆಗೆ ನಾಗೇಂದ್ರಗೆ ಸಿಕ್ಕಿಲ್ಲ ಸಚಿವ ಸ್ಥಾನ. ಸಚಿವ ಸ್ಥಾನ ನೀಡುವಂತೆ ಬಿ ನಾಗೇಂದ್ರ ಬಿಗಿಪಟ್ಟು. ಜೊತೆಗೆ ಬೇರೆ ಬೇರೆ ಪ್ರಭಾವಿಗಳಿಂದ ಒತ್ತಡ ಹೇರುವಂಥ ಪ್ರಯತ್ನಗಳು ಕೂಡ ನಾಗೇಂದ್ರರಿಂದ ನಡೀತಿದೆ. ಸಿಎಂ ಡಿಸಿಎಂಗೆ ಸಿಎಂ ಕುರ್ಚಿ ಚಿಂತೆ, ಆದರೆ ನಾಗೇಂದ್ರಗೆ ಮಂತ್ರಿ ಆಗುವ ಚಿಂತೆ ಸ್ವಾಭಾವಿಕವಾಗಿ ಇರುತ್ತಲ್ಲ. ಶಾಸಕನಿಗೆ ಮಂತ್ರಿ ಆಗಬೇಕು, ಮಂತ್ರಿ ಆಗಿದ್ದವನಿಗೆ ಮತ್ತೊಂದಾಗಬೇಕು, ಹೀಗೆ ನಾನಾ ತರಹದ ಪೊಲಿಟಿಕಲ್ ಸ್ವಾಭಾವಿಕ ಆಸೆಗಳು ಮನುಷ್ಯನಿಗಿದ್ದಿದ್ದೆ. ಅದರಂತೆ ಒಂದಷ್ಟು ಲಾಬಿಗಳು ನಡೀತಾ ಇದೆ ಎನ್ನುವಂತಹ ಚರ್ಚೆಗಳು ಕೂಡ ರಾಜ್ಯದಲ್ಲಿ ಗರಿಗೆದರಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.